ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರನೂ ಒಪಿನಿಯನ್ಸ್ ಚೇಂಜ್ ಆಗ್ತಾ ಇರುತ್ತೆ. ನಿನ್ನೆ ತುಂಬ ಕ್ಲೋಸ್ ಆಗಿದ್ದಂಥವ್ರು ಇವತ್ತಿನ ಎಪಿಸೋಡಲ್ಲಿ ಜಗಳ ಆಡ್ತಾ ಇರ್ತಾರೆ. ಈ ಕ್ಷಣ ಜಗಳ ಆಡ್ತಿದ್ದವರು ಇನ್ನೊಂದು ಕ್ಷಣಕ್ಕೆ ಒಂದಾಗ್ಬಿಡ್ತಾರೆ. ಆದರೆ ಬದಲಾಗ್ದೇ ಇರುವಂಥ ವ್ಯಕ್ತಿತ್ವ ಅಂದರೆ ಗಿಲ್ಲಿ ಅವ್ರದ್ದು. ಗಿಲ್ಲಿ ಅವರು ಕೋಪ ಮಾಡ್ಕೊಂಡಿದ್ದನ್ನ ಜಾಸ್ತಿ ನೋಡಿಲ್ಲ, ಯಾರ ಮೇಲೋ ಮುನ್ಸ್ ಮಾಡ್ಕೊಂಡು ಕೂತಿದ್ದನ್ನು ಜಾಸ್ತಿ ನೋಡಿಲ್ಲ, ಯಾರ ಬಗ್ಗೆನೋ ಹಿಂದೆ ಮಾತಾಡಿದ್ದನ್ನು ನೋಡಿಲ್ಲ. ಆ್ಯಂಡ್ ಮುಖ ಮಾಡಿಕೊಂಡು ಸೈಲೆಂಟ್ ಆಗಿರೋದು ಇವೆಲ್ಲವನ್ನು ನಾವು ನೋಡೇ ಇಲ್ಲ. ಒಂದು ವ್ಯಕ್ತಿತ್ವ ಅಂತ ಅಂದಿದ ತಕ್ಷಣ ಈ ಎಲ್ಲ ಕ್ವಾಲಿಟೀಸು ಆ ಮನುಷ್ಯನಲ್ಲಿ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಜೀವನದಲ್ಲಿ ಏನೇ ಸಿಚುವೇಶನ್ಸ್ ಬರಲಿ ನಾವು ಖುಷಿಯಾಗಿ ಅದನ್ನು ಸ್ವೀಕರಿಸಿದಾಗ ಜೀವನವೂ ತುಂಬ ಸುಂದರವಾಗಿರುತ್ತೆ. ಈ ಪಾಠವನ್ನು ಗಿಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರಲ್ಲೂ ಏರೇಳ್ತಾ ಕಾಣ್ತಾ ಇದೆ. ಆದರೆ ಗಿಲ್ಲಿಯವರು ಅದೇ ತಮಾಷೆ ಡೇ ಒನ್ನಿಂದ ಅವರು ಹೇಗೆ ಲವಲವಿಕೆಯಿಂದ ಖುಷಿಯಾಗಿ ತಮಾಷೆ ಮಾಡಿಕೊಂಡು ಓಡಾಡ್ತಿರ್ತಾರೋ ಅದೇ ಕಂಟಿನ್ಯೂ ಆಗ್ತಾ ಇದೆ. ಇದು ಅವರ ಪಾಸಿಟಿವ್ ವ್ಯಕ್ತಿತ್ವ. ಈ ಪಾಸಿಟಿವಿಟಿ ಮನೇಲಿರೋರಿಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ತಿಳಿಸ್ಕೊಡಿ, ಕಾಯ್ತಾ ಇರ್ತೀನಿ.